ಕಾರ್ಯಕ್ರಮವನ್ನ ಸಸಿ ನೆಡುವುದರ ಮುಖಾಂತರ ಸಸಿಗೆ ನೀರಿನ ದಿವಸದಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯಿಂದ ಎಲ್ಲರೂ ಕೂಡ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಇವತ್ತು ಮುಖ್ಯವಾಗಿ ನಾವೆಲ್ಲರೂ ಕೂಡ ಸಹೃದಯದಿಂದ ಇವತ್ತು 1947 ನಮ್ಮ ದೇಶ ಸ್ವಾತಂತ್ರ್ಯ ಪಡೆದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಮಿತಿಯಲ್ಲಿ ಈ ದೇಶ ಸಂವಿಧಾನ ಆಗಬೇಕು, ಆ ಸಂವಿಧಾನದ ವ್ಯವಸ್ಥೆನಲ್ಲಿ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವೆಲ್ಲರೂ ಕೂಡ ದೇಶ ಮುನ್ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿ 1950 ಜನವರಿ 26ರಂದು ಕೂಡ ನಾವು ಗಣರಾಜ್ಯೋತ್ಸವ ಒಂದು ದೇಶವಾಗಿ ನಾವು ಆಚರಣೆಯನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಡೀ ನಮ್ಮ ಒಂದು ದೇಶ 20 ಅಂಶಗಳ ಕಾರ್ಯಕ್ರಮದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ದೇಶನ ಮುನ್ನಡೆಸಬೇಕು ಅಂತೇಳಿ ಇವತ್ತು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಪತ್ರಿಕಾ ಮಾಧ್ಯಮದ 3 ಅಂಗಗಳಲ್ಲಿ ನಾವಿವತ್ತು ದೇಶವನ್ನು ನಾವು ಮುನ್ನಡೆಸ್ತಾ ಇದ್ದೀವಿ. ಇವತ್ತು ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ 78 ವರ್ಷಗಳಲ್ಲಿ ಇವತ್ತು ಅನೇಕ ಪ್ರಧಾನಮಂತ್ರಿಗಳು ಕೂಡ ಬಂದಿದ್ದಾರೆ, ಎಲ್ಲಾ ಪಕ್ಷದವರು ಕೂಡ ದೇಶವನ್ನು ಆಳಿದ್ದಾರೆ. ಜೊತೆಗೆ ರಾಜ್ಯದಲ್ಲೂ ಕೂಡ ಇವತ್ತು ಅನೇಕ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇವತ್ತು ಅನೇಕ ಸಚಿವರು ಕೂಡ ಎಲ್ಲರೂ ಸೇರಿ ಇವತ್ತು ನಾವು ದೇಶದ ಅಭಿವೃದ್ಧಿಯ ಒಂದು ಕನಸುಗಳನ್ನ ಇವತ್ತು ನಾವು ಇವತ್ತು ನೆನೆಸ್ಕೋಬೇಕಾಗಿದೆ. ಏನಾಗಿದೆ, ನಾವು ಏನ್ ಅನ್ಕೊಂಡಿದ್ವಿ, ದೇಶ ಏನು ನಾವು ಕನಸುಗಳು ಕಂಡಿದ್ರು, ತ್ಯಾಗ ಬಲಿದಾನ ಎಲ್ಲ ಮಾಡಿ ಇವತ್ತು ನಮಗೆ ಸ್ವಾತಂತ್ರ್ಯ ತಂದ್ಕೊಂಡಿದ್ರು. ಆ ಹಿರಿಯರು ಇವತ್ತು ಏನ್ ಕನಸು ಕಂಡಿದ್ರು, ನಾವೆಷ್ಟು ಅದನ್ನ ಸಾಧಿಸಿದ್ವಿ, ನಾವೆಷ್ಟು ಸಾಕಾರ ಮಾಡಿದ್ವಿ, ನಮ್ಮ ಒಂದು ಜೀವನಗಳನ್ನ ನಾವೆಷ್ಟು ನಾವು ಇವತ್ತು, ಯಾಕಂದ್ರೆ ಇವತ್ತು ನಾನು ಹೇಳ್ತಾ ಇರ್ತೀನಿ ಅನೇಕ ಕಾರ್ಯಕ್ರಮದಲ್ಲಿ, ಈ ಅಧಿಕಾರ ಶಾಶ್ವತವಲ್ಲ, ಆದ್ರೆ ಉಸಿರು ಕೂಡ ಶಾಶ್ವತವಲ್ಲ. ಆದ್ರೆ ನಾವೇನ್ ಸಾಧಿಸಿವಿ ಅನ್ನೋದು ಬಹಳ ಮುಖ್ಯ ಇರ್ತದೆ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಸ್ವಾತಂತ್ರ್ಯ ದಿನಗಳಲ್ಲಿ ನಾವು ಕೂಡ ಬೇರೆ ರಾಷ್ಟ್ರಗಳು, ಯಾಕಂದ್ರೆ ಇಡೀ 196 ರಾಷ್ಟ್ರಗಳಿದಾವೆ ಪ್ರಪಂಚದಲ್ಲಿ. ಅದ್ರಾಗೆ ಇವತ್ತು ಇಡೀ ನಮ್ಮ ಭಾರತ ಎಲ್ಲಾ 196 ರಾಷ್ಟ್ರಗಳಲ್ಲಿ ಒಂದು ಸದೃಢ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಅದು ಭಾರತ ದೇಶ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅನೇಕ ಮಾನ್ಯರು ಕೂಡ ಇವತ್ತು ನಮ್ಮ ರಾಷ್ಟ್ರಪಿತ ನಮ್ಮ ಮಹಾತ್ಮ ಗಾಂಧೀಜಿಯವರು ಕೂಡ ನಾವು ನೆನೆಸಬೇಕಾಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ನೆನೆಸಬೇಕಾಗಿದೆ. ಅವರ ಒಂದು ದಿಟ್ಟ ನಿರ್ಧಾರದಿಂದ ನಾವೆಲ್ಲರೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳು, ನಾವು ಎಂಪಿಗಳು, ಇಲ್ಲಿ ಅನೇಕ ಪ್ರತಿನಿಧಿಗಳು ನಾವೆಲ್ಲರೂ ಕುಂತಿದ್ವಿ. ಇವತ್ತು ಈ ಕಾರ್ಯಕ್ರಮಗಳ ಉದ್ದೇಶ ಏನಪ್ಪಾ ಅಂತಂದ್ರೆ ಇದನ್ನ ಸ್ವಲ್ಪ ನಾವು ರಿಕನ್ಸಿಲೇಷನ್ ಅಂತೇಳಿ, ವಾಟ್ ಇಸ್ ದ ಮೀನಿಂಗ್ ಆಫ್ ರಿಕನ್ಸಿಲೇಷನ್ ಸರ್ ಅಂದ್ರೆ ತುಲನೆ ಮಾಡಿ ನೋಡ್ಬೇಕು. ನಾವೇನ್ ಅನ್ಕೊಂಡಿದ್ವಪ್ಪ ಸ್ವಾತಂತ್ರ್ಯ ಹಿಂದಿನ ದಿನಗಳಲ್ಲೇ ನಾವೇನ್ ಅನ್ಕೊಂಡಿದೀವಿ, ಏನ್ ಇಷ್ಟು ದಿನ ನಾವು ಸಾಧಿಸಿದೀವಿ, ಮುಂದೆ ಏನ್ ಸಾಧಿಸಬೇಕಾಗಿದೆ, ನಮ್ಮ ಜವಾಬ್ದಾರಿಗಳೇನು, ಹೌದಾ ಅಲ್ಲೇನ್ರಿ? ಅದನ್ನ ಮಾಡ್ಲಿಕ್ಕೆ ಇಂಥ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ನಾವು ಪ್ರಜಾಪ್ರಭುತ್ವ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಇವತ್ತೆಲ್ಲರೂ ನಾವು ಸೇರಿದೀವಿ. ಇವತ್ತು ನಾವು ಗಮನಿಸ್ತಿರ್ಬೋದು, ಇವತ್ತು 196 ರಾಷ್ಟ್ರಗಳಲ್ಲಿ ಇವತ್ತು ಆರ್ಥಿಕತೆ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಜೊತೆಗೆ ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು, ಗಮನಿಸಿದಾಗ ನಾವು ಸಾಧಿಸಬೇಕಾಗಿರೋದು ಬಹಳ ಇದೆ. ನಾವೆಲ್ಲರೂ ಕೂಡ ಇವತ್ತು ಏನು ಸೇರಿದೀವಿ, ನಾವು ಮುಂದಿನ ದಿನಗಳಲ್ಲಿ ನಾವು ಬಹಳಷ್ಟು ಇವತ್ತು ಶಿಕ್ಷಣ ಮತ್ತು ಆರೋಗ್ಯದಲ್ಲಿ, ಜೊತೆಗೆ ಒಂದು ನಮ್ಮ ಮಕ್ಕಳಿಗೆ ಒಂದು ಕೌಶಲ್ಯಾಭಿವೃದ್ಧಿ ಕೊಡೋದ್ರಲ್ಲಿ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ನಾವು ಬಹಳಷ್ಟು ಹಿಂದೆ ಉಳ್ಕೊಂಡಿದ್ವಿ. ನಮಗೆಲ್ಲ ಸಂಪನ್ಮೂಲ ಇದೆ ಇದರಲ್ಲಿ. ವಿಶೇಷವಾಗಿ ನಾನು ಕೂಡ ಒಂದು 20-22 ರಾಷ್ಟ್ರ ತಿರುಗಿದ್ದೀನಿ. ಆದ್ರೆ ಆ ದೇಶಗಳಿಗೆ ಹೋದಾಗ ನನ್ನ ದೇಶಕ್ಕೆ ಯಾವಾಗ ಹೋದೇನಪ್ಪ ಅನಿಸ್ತಿತ್ತು ಸರ್ ಅಂತ. ಅಂದ್ರೆ ಅಂತ ಒಂದು ಇರ್ಬೋದಲ್ಲಿ ಒಂದು ಆರ್ಥಿಕತೆ ಅದು ಇರ್ಬೋದು, ಆದ್ರೆ ಇಡೀ 196 ರಾಷ್ಟ್ರಗಳಲ್ಲಿ ನಾನು ತಿರುಗಿದಂತ ರಾಷ್ಟ್ರಗಳ ಕೂಡ ಸಿಂಗಾಪುರ್, ಮಲೇಷಿಯಾ,
ಇಂಗ್ಲೆಂಡ್, ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಯುರೋಪ್ ಕಂಟ್ರಿಗಳೆಲ್ಲ ತಿರುಗಿ ಬಂದಿದ್ದೀನಿ. ಆದ್ರೆ ಭಾರತದಂತ ಒಂದು ದೇಶವನ್ನ, ಒಂದು ಪ್ರಾಕೃತ ನಾನು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಹುಟ್ಟಿರ್ತಕ್ಕಂಥರೇ ನಾವು ಪುಣ್ಯ ಇದ್ದೀವಿ. ಆದ್ರೆ ಸ್ವಲ್ಪ ನಮ್ಮ ವ್ಯವಸ್ಥೆಗಳು ಕೂಡ ನಾವು ಬದಲಾಗಬೇಕಾಗಿದೆ. ಇವತ್ತು ನಾವು ನೋಡ್ಬೇಕಾದ್ರೆ ರಾಜಕೀಯ ವ್ಯವಸ್ಥೆಗಳು ಕೂಡ ನಮ್ಮಲ್ಲಿ ಬದಲಾಗಬೇಕಾಗಿದೆ. ಎಲ್ಲರೂ ಕೂಡ ಮೌಲ್ಯಗಳು ಕೂಡ ಬದಲಾಗಬೇಕಾಗಿದೆ. ಯಾಕಂದ್ರೆ ಅವ್ರು ಏನ್ ಕನಸು ಕಟ್ಕೊಂಡು ತ್ಯಾಗ ಬಲಿದಾನ ಅವ್ರಿಗೇನಾದ್ರೂ ಅರ್ಸ್ಬೇಕಂದ್ರೆ ಇವತ್ತು ರಾಜಕೀಯ ವ್ಯವಸ್ಥೆಗಳು ಬದಲಾಗಬೇಕಾಗಿದೆ. ಜೊತೆಗೆ ನಮ್ಮ ಕೂಡ ಒಂದು ದೇಶಕ್ಕೋಸ್ಕರ ದೇಶ ಪ್ರೇಮ, ಜೊತೆಗೆ ನಮ್ಮ ಒಂದು ನಮ್ಮ ಜೀವನಗಳು ಕೂಡ ನಾವು ಪ್ರೀತಿ ಮಾಡ್ಕೋಬೇಕು ಅಂತ ಒಂದು ವಾತಾವರಣ ನಾವು ಜನರಲ್ಲಿ ನಾವು ಕಾಣಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಕೂಡ, ಇವತ್ತು ರಾಜ್ಯ ಸರ್ಕಾರ ಕೂಡ ಸಿದ್ದರಾಮಯ್ಯ ಸಾಹೇಬರು ಯಾವಾಗ್ಲೂ ಕೂಡ ಸಮಾಜವಾದ ಒಂದು ತಳಹಟ್ಟಿನಲ್ಲಿ ಬಂದಿರತಕ್ಕಂಥವ್ರು, ಸಮಾಜವಾದ ಒಂದು ವಿಚಾರದಲ್ಲಿ ಅವರು ನಿಂತು ಬಂದಿರತಕ್ಕಂಥವ್ರು. ಅವರ ಒಂದು 40 ವರ್ಷಗಳ ಒಂದು ರಾಜಕೀಯ ಜೀವನದಲ್ಲಿ 1983ರಲ್ಲಿ ಮೊದಲನೇ ಬಾರಿ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅವ್ರು ಹೇಳಿದ್ರು, ಒಬ್ರು ಕೇಳ್ತಾರೆ ಸರ್, ಅವ್ರು ಕೇಳಿದಾಗ ಏನ್ ಹೇಳ್ತಾರೆ ಸರ್, ನಿಮ್ಗೆ ಏನ್ ಇನ್ಸ್ಪೈರ್ ಆಯ್ತು ಅಂತ ಕೇಳ್ತಾರೆ ಸರ್. ಅಲ್ಲಿ ಕೇಳ್ತಾರೆ ಸರ್, ಫಸ್ಟ್ ವಿಧಾನಸಭೆಗೆ ಬರಬೇಕಾದ್ರೆ ನಿಮ್ಗೆ ಏನ್ ಇನ್ಸ್ಪೈರ್ ಆಯ್ತು ಅಂತ ಕೇಳ್ತಾರೆ. ಅವಾಗ ಹೇಳ್ತಾರೆ, ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಏನು ಅದು ವಿಧಾನಸೌಧ ಮುಂದೆ ಬರ್ದಿತ್ತಲ್ಲ, ಅದಕ್ಕೆ ನಮಸ್ಕಾರ ಮಾಡಿ ಈ ವಿಧಾನಸಭೆಗೆ ನಾನು ಬಂದಿದ್ದೀನಿ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾರೆ. ಆ ಸರ್ಕಾರದ ಕೆಲಸ ದೇವ್ರ ಕೆಲಸ ಏನು ಇತ್ತಲ್ಲ, ಅದೇ ಒಂದು 40 ವರ್ಷಗಳ ಕಾಲ ಇವತ್ತು ಅವರ ರಾಜಕೀಯ ಜೀವನದಲ್ಲಿ ಸಮಾಜ ಕಟ್ಟಬೇಕು, ಎಲ್ಲರೂ ಕೂಡ ಒಂದು ಭವಿಷ್ಯವನ್ನು ಕಾಣಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾನು ಆಡಳಿತ ಕೊಡಬೇಕು ಅಂತಂದೇಳಿ ಇವತ್ತು ವಿರೋಧ ಪಕ್ಷದ ನಾಯಕರಿದ್ದಾಗ ನೆಲ ಜಲ ಕೂಡ ಕಾಪಾಡಿರ್ತಕ್ಕಂಥದ್ದು. ಸರ್ ಸ್ವಲ್ಪ ಟೈಮ್ ತಾಂತೀನಿ, ಹೇಳ್ಬೇಡ್ರಿ, ಇತಿಹಾಸ ಹೇಳ್ಬೇಕು ಈ ಟೈಮಲ್ಲಿ ಸ್ವಲ್ಪ. ನಾನು 2008ರಲ್ಲಿ ನಾನು ಮೊದಲನೇ ಬಾರಿ ನಾನು ಶಾಸಕನಾಗಿ ಬಂದೆ. ಅಷ್ಟೊತ್ತಿಗೆ ಸಾಹೇಬರು ಉಪಮುಖ್ಯಮಂತ್ರಿಯಾಗಿ, ಒಳ್ಳೆ ಹಣಕಾಸು ಸಚಿವರಾಗಿ ಎಲ್ಲ ಆಗಿ ವಿರೋಧ ಪಕ್ಷದಲ್ಲಿದ್ರು. ನಾವು ಅವ್ರ ಜೊತೆ ಆದ್ವಿ. ನಮ್ದು ನಡೆದಾಗ ಅವತ್ತು ಇಡೀ ನಮ್ಮ ಬಳ್ಳಾರಿ ಜಿಲ್ಲೆನಲ್ಲಿ ಹಿಡಿದಿರ್ತಕ್ಕಂಥ ಘಟನೆಗಳು ಈ ನೆನೆಸಬೇಕಾಗುತ್ತೆ. ಈ ಪ್ರಜಾಪ್ರಭುತ್ವದ ದಿನಗಳಲ್ಲಿ ನಾವು ನೆನೆಸ್ಕೋಬೇಕಾಗುತ್ತೆ. ಇವತ್ತು ತಲೆ ತಗ್ಸಂತ ಕೆಲಸಗಳು ಕೂಡ ನಮ್ಮಲ್ಲಿ ನಡೆದವು. ಯಾಕಂದ್ರೆ ಇವತ್ತು ನಾವು ಸಾಹೇಬ್ರು ಹೇಳ್ತಿದ್ರು ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ. ಅಲ್ಲಿ ಎಲ್ಲಿ ಹೋಗ್ಬೇಕು, ಜನರ ಭವಿಷ್ಯ ರೂಪಿಸಬೇಕು, ಜನರಿಗೋಸ್ಕರ ಉಸಿರಾಗಿರ್ಬೇಕು, ಬೆನ್ನೆಲುಬಾಗಿ. ಇದು ರಾಜಕೀಯ ಜೀವನ ಇದೆಲ್ಲದೂ ಕೂಡ. ಆ ನಿಟ್ಟಿನಲ್ಲಿ ಇವತ್ತು ಬಳ್ಳಾರಿ ಜಿಲ್ಲೆಗೆ ಬಂದಾಗ ಸಾಹೇಬ್ರು ಕೂಡ ಅವತ್ತು ರಾಮಗಢಕ್ಕೆ ಬಂದಿದ್ರು. ಜೊತೆಗೆ ಅಲ್ಲಿ ಬಳ್ಳಾರಿಗೆ ಬಂದಾಗ ಕೂಡ ಒಂದು ಭಾಷಣ ಮಾಡಕ್ ಕೂಡ ಬಿಡ್ತಿಲ್ಲ. ಅಂತವನ್ನೆಲ್ಲ ನಾವು ನೋಡಿ ಲಾಸ್ಟ್ ಒಂದು ಮಾತು ಹೇಳಿದ್ರು, ಮತ್ತೆ ನಾನು ಇಡೀ ಒಂದು ರಾಜ್ಯದಲ್ಲಿ ಬಳ್ಳಾರಿ ಸೇರಿದಂತೆ ಪ್ರಜಾಪ್ರಭುತ್ವನ ಗಟ್ಟಿಯಾಗಿ ನಿಲ್ಸಂತ ಒಂದು ಆಡಳಿತನ ಮುಖ್ಯಮಂತ್ರಿ ಆದಾಗ ಕೊಡ್ತೀನಿ ಅಂತಂತೆಲ್ಲ ಹೇಳಿದ್ರು. ಯಾಕಂದ್ರೆ ಈ ವೇದಿಕೆಗೆ ಇಲ್ಲಿ ನಡೆದಿರ್ತಕ್ಕಂತ ಒಂದು ಇತಿಹಾಸ ಕೂಡ ಹೇಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ ನಾಗರಾಜಣ್ಣ, ಇತಿಹಾಸ ಮರೆತವ್ರೆ ಯಾರು ಇತಿಹಾಸ ಸೃಷ್ಟಿಸಲಾರಂತೆ. ಕೆಟ್ಟದ್ದು ಹೇಳ್ಬೇಕು, ಒಳ್ಳೇದು ಹೇಳ್ಬೇಕು, ಎಲ್ಲದು ಕೂಡ. ಹೌದಾ ಅಲ್ಲಿ ಹೇಳಿ. ಈ ರೀತಿಯಾಗಿ ಇವತ್ತು ಯಾಕಂದ್ರೆ ಪ್ರಪಂಚ ಕೂಡ ಹೇಳ್ತಾರೆ ಹಿಟ್ಲರ್ ಅಂತ ಯಾವನು ನೋಡ್ಲಿಲ್ಲಪ್ಪ ನಾವು ಅಂತಂತೇಳಿ. ಕರೆಕ್ಟ್ ಹೌದಲ್ಲಿ ಹೇಳ್ರಿ. ಹಂಗೆ ಕೊನೆಗೆ ಎಲ್ಲರದು ಅಂತ್ಯ ಆಗಿ ಕೊನೆಗೆ ಪ್ರಪಂಚ ಇವತ್ತು ಸುರಕ್ಷಿತವಾಗಿ ನಡೀತಕ್ಕಂಥದ್ದು. ಆ ನಿಟ್ಟಿನಲ್ಲಿ 2013ರಲ್ಲಿ ಸಾಹೇಬರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಅವ್ರು ಹೇಳಿದ್ರು, ಅವತ್ತು ಬಸವ ಜಯಂತಿ ದಿನನೇ ಪ್ರಮಾಣ ವಚನ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಬಸವ ತತ್ವ, ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ನಾನು ಆಡಳಿತ ಮಾಡ್ತೀನಿ ಅಂತೇಳಿ ಪ್ರಮಾಣ ಮಾಡೋದಕ್ಕಿಂತ ಮುಂಚೆ ಅವರು ಸಾಹಿತಿಗಳೋಗಿ ಭೇಟಿಯಾಗಿ ಬಂದು ಪ್ರಮಾಣ ವಚನ ಮಾಡಿದ್ರು. ಕರೆಕ್ಟಾ ನಾಗರಾಜಣ್ಣ? ನೀನ್ ಮರ್ತು ಬಿಡ್ತೀನಿ, ನಾನು ಮರೆಯೋದಿಲ್ಲ. ಯಾಕಂದ್ರೆ ನೀನ್ 2 ಅಂಬೇಡ್ಕರ್ ಇದ್ದಾಗ ನಮಗೆ. ಹಿಂಗಾಗಿ ಸಾಹಿತಿಗಳ ಬುದ್ಧಿಜೀವಿಗಳನ್ನ ನಮಸ್ಕಾರ ಮಾಡಿ ಬಂದು ಅವರು ವಿಧಾನಸಭೆಗೆ ಬಂದು ಪ್ರಮಾಣ ವಚನ ಮಾಡಿ ಅವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟರು. 165 ಭರವಸೆಗಳನ್ನ ಕೊಟ್ಟಿದ್ದಿರ್ತಕ್ಕಂಥ ಇವೆಲ್ಲ ಪ್ರಜಾಪ್ರಭುತ್ವದ ಪ್ರಜೆಯಿಂದ ಪ್ರಜೆಯಾಗಿ ಪ್ರಜೆಗಳಿಗೋಸ್ಕರ ಮಾಡ್ತಕ್ಕಂಥದ್ದೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಆ ನಿಟ್ಟಿನಲ್ಲಿ ಇಡೀ ಮೊದಲನೇ ದೇವರಾಜ ಅರಸು ಆದ್ಮೇಲೆ 2ನೇ ದೇವರಾಜ ಅರಸು ಆಗಿ 6.5 ಕೋಟಿ ಜನರು ಕೊಟ್ಟಿರ್ತಕ್ಕಂಥ ಒಂದು ನ್ಯಾಯ ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕರು ಯಾರು ಇದ್ರಪ್ಪ ಅಂದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರಂತ ಬಹಳ ಹೆಮ್ಮೆಲಿಂದ ನಾನು ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ರೀತಿಯಾಗಿ ಸುಮಾರಾಗಿ ಎಲ್ಲ ಕೃಷಿ ಭಾಗ್ಯ ಇರ್ಬೋದು, ಕ್ಷೀರ ಭಾಗ್ಯ ಇರ್ಬೋದು, ಸಾಲ ಮನ್ನಾ ಮಾಡಿರ್ಬೋದು, ಯಾವ್ದು ಆಡ್ ಮುಟ್ಲಾರ್ ತಪ್ಪಲ ಯಾವ್ದಿಲ್ಲಪ್ಪ ಅಂತ ಹೇಳ್ತೈತಲ್ಲ ಹಂಗೆ ಚಂದ್ರಪ್ಪಣ್ಣ ಅವರು ಸುಮಾರಾಗಿ 165 ಭರವಸೆಗಳಲ್ಲಿ ಕಂಪ್ಲೀಟ್ ಆಗಿ ಇಡೀ 6.5 ಕೋಟಿ ಜನರಿಗೆ ಯಾರು ಬಾಯಿ ಎತ್ತಲಾರ್ದಂಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರದು. ಈ ರೀತಿಯಾಗಿ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಗೌರವ ಕೊಟ್ಟುಕೊಂಡು ಯಾರು ತೆರಿಗೆ ಕೊಟ್ಟಿದ್ದಾರೆ ಪ್ರಶಾಂತ್ ಸರ್,
ಅದನ್ನ ಜನಸಂಖ್ಯೆ ಆಧಾರದ ಮೇಲೆ ಕೊಟ್ಟರು ಸರ್ ಅವರೆಲ್ಲದೂ ಕೂಡ. ಎಷ್ಟು ಪಾಪ್ಯುಲೇಷನ್ ಇದೆ, ಯಾವ ಜನರಿಗೆ ಎಷ್ಟು ಸೇರ್ಬೇಕು ಅಂತೇಳಿ ಜನಸಂಖ್ಯೆ ಆಧಾರದ ಮೇಲೆ ಬಜೆಟ್ ಕೊಟ್ಟಿರ್ತಕ್ಕಂತ ಯಾರ್ಯಾದ್ರೂ ಮುಖ್ಯಮಂತ್ರಿ ಇದ್ರೆ ಇದೆ ದೇಶದಲ್ಲಿ ಅದು ಸಿದ್ದರಾಮಯ್ಯ ಸಾಹೇಬ್ರಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸುಮಾರಾಗಿ ಮಧ್ಯ ಬಜೆಟ್ 1,86,000 ಕೋಟಿ ಮಂಡನೆ ಮಾಡಿ ಅದರಲ್ಲಿ ಸುಮಾರಾಗಿ 22% SCP TSP ಅನುದಾನ ಕೊಡೋದ್ರ ಮೂಲಕ ಕಂಪ್ಲೀಟ್ ಆಗಿ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನ ರೂಪಿಸಿದ್ರು. ತದನಂತರ ಮತ್ತೆ ಸರ್ಕಾರ ಬರಲಿಲ್ಲ, ಅದೆಲ್ಲ ಬೇಡ, ವಿಚಾರ ಬೇಡ. ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು 2ನೇ ಬಾರಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತಿನ ದಿನ. ಅದೇ ರೀತಿಯಾಗಿನೇ ಇವತ್ತು ಅವ್ರು ಕಂಡಂತ ಒಂದು ಕನಸು ಇವತ್ತು 5 ಭಾಗ್ಯಗಳು ಇವತ್ತಿನ ದಿನ ಇವತ್ತು ಅನ್ನಭಾಗ್ಯ ಇರ್ಬೋದು, ಜೊತೆಗೆ ಇವತ್ತು ಯುವ ನಿಧಿ ಇರ್ತಕ್ಕಂಥದ್ದು ಇರ್ಬೋದು, ಗೃಹಲಕ್ಷ್ಮಿ ಕಾರ್ಯಕ್ರಮ, ಗೃಹ ಜ್ಯೋತಿ ಕಾರ್ಯಕ್ರಮ, ಇದೆಲ್ಲ ಬಡವರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು. ಇದೆಲ್ಲದು ಕೂಡ ಅಂದ್ರೆ ಅವ್ರ ಆರ್ಥಿಕವಾಗಿ ಅವರು ನೊಂದ್ಕೋಬಾರ್ದು, ಅವರೆಲ್ಲ ಚೆನ್ನಾಗಿರ್ಬೇಕು ಅಂತಂತೇಳಿ ಆ ಒಂದು ಬಜೆಟ್ ನಲ್ಲಿನೇ ಇವತ್ತು ಬಡವರಿಗೆ ಕಣ್ಣೀರಿಸ್ತಕ್ಕಂಥದ್ದು, ಬಡವರಿಗೆ ಬೆನ್ನೆಲುಬಾಗಿರ್ತಕ್ಕಂಥದ್ದು, ಇದೆಲ್ಲದೂ ಕೂಡ ಆಡಳಿತ ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಒಪ್ಪಕ್ಕಂತ ದಿನ. ಅದಕ್ಕೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಈ ವಿಷಯಗಳನ್ನ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಇವತ್ತು ಪ್ರಜಾಪ್ರಭುತ್ವವನ್ನು ಗೌರವಿಸಬೇಕಾಗಿದೆ. ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ DK ಶಿವಕುಮಾರ್ ಸಾಹೇಬರು ಇವತ್ತು ಅನೇಕ ಕಾರ್ಯಕ್ರಮ ಅವ್ರಿಗೆ ಬೆನ್ನಾಗಿ ಇವತ್ತು ನಿಂತುಕೊಂಡು ಪ್ರಾಮಾಣಿಕವಾಗಿ ಸಮಾಜಕ್ಕೆ ಬೇಕಾದಂತ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಕೆಲವೊಂದ್ಸರಿ ಏನಾಗ್ತದಪ್ಪ ಅಂತಂದ್ರೆ ಇದು ಬೇಡ ಸರ್, ಇದು ನಾನು ರಾಜಕೀಯದಾಗ ಮಾಡಕ್ ಹೋಗಲ್ಲ, ನೆಕ್ಸ್ಟ್ ಈಗ 8 ಪಿಕ್ಚರ್ ಅವಾಗ ಹೇಳ್ತೀನಿ, ಬೈ ಎಲೆಕ್ಷನ್ ಬರ್ತದ ಅವಾಗ ಹೇಳ್ತೀನಲ್ಲ, ಇವಾಗ ಹೇಳಕ್ ಹೋಗೋದಲ್ಲ. ಯಾಕಂದ್ರೆ ಯಾವ್ದೇ ಒಳ್ಳೇದ್ ಮಾಡಿದ್ರೆ ಗೌರವಿಸಬೇಕು. ಆದ್ರೆ ಇವತ್ತು ಜೇಟ್ ಪಟೇಲ್ ಸಾಹೇಬ್ರು ಇದ್ರು, ಅವರೆಲ್ಲ ಅವ್ರೇನಪ್ಪ ಅಂದ್ರೆ ಯಾವ್ದನ್ನ ಟೀಕೆ ಬಂದ್ರೆ ನಕ್ ಅಂತಾನೆ ಚಾಟಿ. ಲೋಕೇಶ್ ಸರ್ ನೀವು ನೋಡಿರ್ಬೋದು, ನಕ್ ಅಂತಾನೆ ಹಾಗೆ ಚುಚ್ಚಿಬಿಡಾರ ಯಾರಿಗೆಲ್ಲ ಅವರಿಗೆ. ಹಂಗಿರ್ಬೇಕು ಯಾವಾಗ್ಲೂ. ಅಂದ್ರೆ ವಿರೋಧ ಪಕ್ಷನೂ ಇರಬೇಕು, ಆಡಳಿತ ಪಕ್ಷನೂ ಇರಬೇಕು, ಬದುಕಿಗೆ ಬೇಕಾದಂತದ್ ಮಾಡ್ಬೇಕು. ಆದ್ರೆ ವೈಯಕ್ತಿಕವಾಗಿ ಸಮಾಜಕ್ಕೆ ಎದಕ್ಕಂತದ್ದು ಅದು ಮಾಡಬಾರ್ದು, ಅದು ಒಳ್ಳೇದಲ್ಲ. ಯಾಕಂದ್ರೆ ಯಾವಾಗ್ಲೂ ಕೂಡ ನಾವು ತಾಯಾಲ್ ಕುಡ್ದಾರೆ ಬದುಕಕ್ಕಾಗೋದಿಲ್ಲ, ವಿಷ ಕುಡ್ದಾರೆ ಇನ್ನೇನ್ ಬದುಕ್ಬೋದು ಹೇಳ್ರಿ. ಹಿಂಗಾಗಿ ನಾವ್ ಯಾವಾಗ್ಲೂ ಕೂಡ ರಾಜಕೀಯ ವ್ಯವಸ್ಥೆಗಳಿಗೆ ನಾವು ಹೃದಯದಿಂದ, ಒಳ್ಳೆ ಹೃದಯದಿಂದ ಇವತ್ತು ವಿರೋಧ ಪಕ್ಷ ಕೆಲಸ ನಿರ್ವಹಿಸಬೇಕು, ಆಡಳಿತ ಪಕ್ಷ ನಿರ್ವಹಿಸಿದೆ ಆ ನಾಣ್ಯಕ್ಕೆ ಬೆಲೆ ಇರ್ತದೆ. ಕರೆಕ್ಟ್ ಆದ ಹೇಳ್ರಿ. ಹಂಗಾದಾಗ ಮಾತ್ರ ನಾವು ದೇಶ ಕಟ್ಟಲಿಕ್ಕೆ ಸಾಧ್ಯ ಆಗ್ತೈತೆ, ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತೈತೆ. ಜೊತೆಗೆ ಇವತ್ತೇನು ನಾವು ನಂಬ್ಕೊಂಡು ಇವತ್ತು ಬಂದಿದೀವಿ, ನಮ್ಮ ಜೀವನ ಕೂಡ ಸಾರ್ಥಕ ಆಗಿ ನಮ್ಮ ಮಕ್ಕಳು ಇವತ್ತೇನು ಬಾವುಟ ಹಿಡ್ಕೊಂಡು ಇವತ್ತೆಲ್ಲ ಸರಪಳಿ ನೆಲೆಸಿದಾರಲ್ಲ, ಸುಮಾರಾಗಿ ಇವತ್ತು 25 ಲಕ್ಷ ಜನ ಮಕ್ಕಳು ಇವತ್ತು ಬೀದರ್ಲಿಂದ ಇವತ್ತು ಚಾಮರಾಜನಗರಕ್ಕೆ ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆ ಆಚರಣೆ ಮಾಡಿದಾರಲ್ಲ, ಅವರು ಭವಿಷ್ಯಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ದಿನಾಚರಣೆ ಆಚರಣೆ ಮಾಡಿದ್ವಿ. ಅವ್ರ ಭವಿಷ್ಯಕ್ಕೋಸ್ಕರ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಇವತ್ತು ತಮ್ಮೆಲ್ಲರೂ ಗೊತ್ತಿದ್ದಾಗೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾನವ ಸರಪಳಿ ಮುಖಾಂತರ ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಈ ಮಾನವ ಸರಪಳಿಯನ್ನು ಯಾಕೆ ಮಾಡಬೇಕು ಅಂತ ಕೇಳಿದಾಗ ಆಕ್ಚುಲಿ ನಾವು ತಾವೆಲ್ಲ ನೋಡಿದ್ರೆ ಬಹಳಷ್ಟು ದಿನದಿಂದ ಲೋಕತಂತ್ರ ಬಗ್ಗೆ ನಮ್ಗೆ, ಯಾಕಂದ್ರೆ ನಾನಂತೂ ಹೇಳ್ಬೋದು, ನಾನು ಇಂಡಿಪೆಂಡೆನ್ಸ್ ನಮ್ಗೆ ಏನು ಸ್ವಾತಂತ್ರ್ಯ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಯಾವಾಗ್ಲೂ ತಲೆ ಕೆಡ್ಸ್ಕೊಂಡಿದ್ದಿಲ್ಲ. ಯಾಕಂದ್ರೆ ನಮ್ಮ ಹುಟ್ಟಿದಿಂದನೇ ನಮ್ಗೆ ಸ್ವಾತಂತ್ರ್ಯ ಇತ್ತು. ಆದ್ರೆ ಈ ಸ್ವಾತಂತ್ರ್ಯ ಹೇಗೆ ಸಿಕ್ತು, ಈ ಲೋಕತಂತ್ರ ನಮ್ಗೆ ಹೇಗೆ ಸಿಕ್ತು, ಇದ್ರ ಬಗ್ಗೆ ನಾವು ಯಾವಾಗ್ಲೂ ಥಿಂಕ್ ಮಾಡಲ್ಲ, ಯೋಚನೆ ಮಾಡಲ್ಲ. ಯಾಕೆ ಇದು ನಮ್ಗೆ ಬಂತು, ಇದನ್ನ ನಾವು ಯೋಚನೆ ಮಾಡದೆ ನಮ್ಗೆ ಇದ್ರದ್ದು ವ್ಯಾಲ್ಯೂ ಯಾವಾಗ್ಲೂ ಗೊತ್ತಾಗಲ್ಲ. ಹಾಗಾಗಿ ಈ ಒಂದು ಮಾನವ ಸರಪಳಿ ಮುಖಾಂತರ ಇವತ್ತು ಇಡೀ ರಾಜ್ಯದಲ್ಲಿ 25 ಲಕ್ಷಕ್ಕಿಂತ ಜಾಸ್ತಿ ನಾಗರಿಕರು ಇದಕ್ಕೆ ಭಾಗಿಯಾಗಿದ್ದಾರೆ. ಈಗಾಗಲೇ ಎಲ್ಲ ವೇದಿಕೆ ಮೇಲೆ ಇರುವ ಜನರನ್ನ ಇವತ್ತು ಕಾರ್ಯಕ್ರಮದ ಮಾತನ್ನ ಹೇಳಿದ್ದಾರೆ. ನಾನು ಇಲ್ಲಿ ಸೇರಿರುವ ನಮ್ಮ ಎಲ್ಲ ಸಹೋದರ ಸಹೋದರಿಗಳಿಗೆ ಹೇಳಿಗೆ ಏನಂದ್ರೆ, ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಿದ್ರೆ ಇದಕ್ಕೆ ಕಾರಣ ಲೋಕತಂತ್ರ. ತಾವು ನೋಡಬಹುದು ಇವತ್ತು ಇಡೀ ಪ್ರಪಂಚದಲ್ಲಿ, ಇವತ್ತು ವರ್ಲ್ಡ್ದಲ್ಲಿ ಬಹಳಷ್ಟು ದೇಶದಲ್ಲಿ ಲೋಕತಂತ್ರ ಇಲ್ಲದೆ ಇದೆ. ಅಲ್ಲಿ ನಾವು ಈ ರೀತಿ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಮುಕ್ತ ಭಾವನೆಯಿಂದ, ಸಮಾನತೆಯಿಂದ ನಮ್ಮ ಮಾತನ್ನ ಹೇಳಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಲೋಕತಂತ್ರ, ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ ಅವರವರ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಇರ್ಬೋದು, ಈಕ್ವಾಲಿಟಿ ಇರ್ಬೋದು, ಬಾಂಧತ್ವ ಇರ್ಬೋದು, ಇದು ನಮ್ಗೆ ಸಿಕ್ಕುವುದು ಸಂವಿಧಾನ ಮುಖಾಂತರ, ಲೋಕತಂತ್ರ ಮುಖಾಂತರ. ಹಾಗಾಗಿ ನಾವು ಪ್ರತಿ ದಿವಸ ಇದನ್ನ ನೆನಪಿಸಬೇಕಾಗ್ತದೆ. ಈ ಕಾರ್ಯಕ್ರಮ, ಈ ಒಂದು ಸಂಭ್ರಮ ಈ ಒಂದು ದಿವಸಕ್ಕೆ ಸೀಮಿತವಾಗಿ ಇರಬಾರ್ದು. ಹಾಗೂ ನಾನು ಈ ವೇದಿಕೆಯಿಂದ ಇವತ್ತು ಜಿಲ್ಲಾಡಳಿತ ಮತ್ತು ನಮ್ಮ ಸಂಸದರನ್ನ, ನಮ್ಮ ಲೇಖಕರ ಅಧ್ಯಕ್ಷರನ್ನ ಮತ್ತು ಇಲ್ಲಿ
ಪ್ರತಿಯೊಂದು ಇಲಾಖೆಯಿಂದ ಏನು ಒಂದು ಸಂಭ್ರಮೆಯಿಂದ ಏನು ಕಾರ್ಯಕ್ರಮ ಮಾಡಿದೀವಿ, ಅದಕ್ಕೆ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಕೂಡ ತಾವು ಪ್ರತಿಯೊಬ್ಬರು ಈ ಲೋಕತಂತ್ರ ಪ್ರಜಾಪ್ರಭುತ್ವದ ಬಗ್ಗೆ ಥಿಂಕ್ ಮಾಡಬೇಕಾಗ್ತದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ನಾವು ಇವತ್ತಿಗೆ ಅಲ್ಲ, ಇಡೀ ಫ್ಯೂಚರ್ ಅಲ್ಲಿ ಕೂಡ ಇದೇ ರೀತಿ ಇರಬೇಕು ಅಂತ ಹೇಳಿ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳ್ತಾ ಈ ಒಂದು ಸಭೆಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.